ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ವಿಜಯಪುರ ಎನ್ಎಚ್ ಹವೇಕರ ಕ್ರಾಸ್ ಹತ್ತಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ವಿಜಯಪುರ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ವಿಜಯಪುರ ಹಾಗೂ ಶ್ರೀ ಬಸವೇಶ್ವರ ಪ್ರೌಢಶಾಲೆ ರಾಜಾಜಿನಗರ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀ ಎಸ್.ಡಿ. ಚೌಹಾಣ್, ನಗರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಆರ್.ವಿ. ಹೊಸೂರ್, ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳು ಶ್ರೀ ಎಸ್.ಜಿ. ಬಿರಾದಾರ್, ವಿಜಯಪುರ ಸಹ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಶ್ರೀ ರಾಜಶೇಖರ್ ದೈವಾಡ್ಗಿ, ವಿಜಯಪುರ ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಶ್ರೀ ಎಸ್. ಬೇಲೂರು, ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಚೇರ್ಮನರು ಶ್ರೀ ರಾಜು ಬಿರಾದಾರ್, ಶ್ರೀ ಜಿಎಸ್ ಪಾಟೀಲ್, ಶ್ರೀ ಆರ್.ವಿ. ಉಪಾಸೆ, ಶ್ರೀ ಬಿ.ಎಸ್. ಕಾಳಿ ಸೇರಿದಂತೆ ಸೈಕ್ಲಿಂಗ್ ಕ್ರೀಡಾಪಟುಗಳು ಮತ್ತು ಇತರರು ಉಪಸ್ಥಿತರಿದ್ದರು. ಸೈಕ್ಲಿಂಗ್ ಅಂದ ತಕ್ಷಣ ನೆನಪಾಗುವ ಜಿಲ್ಲೆ ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಸೈಕ್ಲಿಂಗ್ ಜಿಲ್ಲೆಯಲ್ಲಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಈ ರಾಜ್ಯ ಮಟ್ಟದ ಇವೆಂಟನ್ನು ಶಿಕ್ಷಣ ಇಲಾಖೆಯಿಂದ ಆಯೋಜನೆ ಮಾಡಿದ್ದಾರೆ. ಇಲ್ಲಿಂದ ತಂಡವನ್ನು ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟದ ನಡೆಯುತ್ತಿರುವಂಥ ರಾಂಚಿಯಲ್ಲಿ ಈ ಆಯ್ಕೆಯನ್ನು ಕೂಡ ಇದರಲ್ಲಿ ಮಾಡಿ ಸುಮಾರು ಒಂದು ಇವೆಂಟ್ದಿಂದ ಇಬ್ಬರನ್ನು ಆಯ್ಕೆ ಮಾಡಿ ಇಲ್ಲಿಂದ ಕರ್ನಾಟಕ ಟೀಮನ್ನು ಕಳಿಸ್ತಿದೆ. ಹಾಗಾಗಿ ಇಲ್ಲಿ ಭಾಳ ಸಂತೋಷ ಅನ್ನಿಸ್ತಿದೆ. ಈ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದ ಮೊದಲು ಇದ್ದಿದ್ದಿಲ್ಲ, ನಮ್ಮ ಕರ್ನಾಟಕ ಜಿಲ್ಲೆ ಕೊಟ್ಟಿದ್ದಿಲ್ಲ. ಈಗ ನಾವು ಒಂದು 2-3 ವರ್ಷದ ಹಿಂದೆ ಬಹಳ ಸತತ ಪ್ರಯತ್ನದಿಂದ ಮಾಡಿ ಅದನ್ನು ನಾವು ನಮ್ಮ ಕ್ರೀಡಾಪಟುಗಳಿಗೆ ಒಂದು ಸದಾವಕಾಶ ಮಾಡಿಕೊಟ್ಟಿವಿ. ಕ್ರೀಡಾಪಟುಗಳು ಸರಿಯಾಗಿ ಅದನ್ನು ಯೂಸ್ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಅವರು ಕೀರ್ತಿ ತರಬೇಕಂತೇಳಿ ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರಗಳನ್ನು ಹೇಳ್ತಾ, ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹೊಸೂರು ಸರ್ ಆಗಲೇ ಹೇಳಿದ್ರು. ಮೊನ್ನೆ ದಸರಾ ಕ್ರೀಡಾಕೂಟದಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ರಾಜ್ಯ ಮಟ್ಟದ ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಟೀಮ್ ಮ್ಯಾನೇಜರ್, ಕೋಚಸ್ ಅಂಡ್ ನಮ್ಮ ಸ್ಟೂಡೆಂಟ್ಸ್. ಅವ್ರಿಗೊಂದು ಜೋರಾದ ಚಪ್ಪಾಳೆ ಇರಲಿ. ನಾವು ಆರ್ಗನೈಸ್ ಮಾಡಬಹುದು, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನಾವು ಏನು ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ಲ. ಆರ್ಗನೈಸರ ಮನದಾಳವನ್ನ ಅರ್ಥ ಮಾಡಿಕೊಂಡು ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಉತ್ಕಟ ಇಚ್ಛೆ ಅವರಲ್ಲಿ ಇರೋದ್ರಿಂದ ಈ ಎಲ್ಲ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಯಾವುದೇ ಕಾರ್ಯಕ್ರಮಗಳು ಏನಾಗ್ತದೆ
ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದ್ರೆ ಇಡೀ ಜಿಲ್ಲಾಡಳಿತ ಈ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ಸಾರ್ಥಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಬಿಜಾಪುರ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆ ಇದ್ದಾಗ ಬೆಳೆಸ್ಕೊತ ಬಂದಿದೆ. ಹಾಗಾಗಿ ಈ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ನಮಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಿಲ್ಲ. ಸುಮಾರು ವರ್ಷದಿಂದ ನಾವು ಕರ್ನಾಟಕ ಅಮೇಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ನಾವು ರಾಜ್ಯ ಸರ್ಕಾರಕ್ಕೆ ಪ್ರೆಷರ್ ಮಾಡಿ ನಾವು 2 ವರ್ಷ ಆಯ್ತು ಈ ಕ್ರೀಡಾಪಟುಗಳಿಗೆ ಅವಕಾಶ ಸಿಗಲಿ. ಯಾಕಂದ್ರೆ ಇದೊಂದು ಸರ್ಟಿಫಿಕೇಟ್ ಹಿಂಗಿದೆ ಅಲ್ಲ, ಅವರ ಮುಂದಿನ ಜೀವನವನ್ನೇ ಚರಿತ್ರೆನೇ ಬದಲು ಮಾಡ್ತೈತಿ. ಯಾಕೆ ಬದಲು ಮಾಡ್ತೈತೆ ಅಂದ್ರೆ ಇವ್ರು ಯಾರಾದರೂ ಅಥವಾ ಡಿಗ್ರಿ ಮುಗಿಸಿ PUC ಮುಗಿಸಿ ನಂತರ ಡಿಗ್ರಿಗೆ ಹೋಗ್ಬೇಕಾದ್ರೆ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಕಾಲೇಜಿಗೆ ಅವ್ರಿಗೆ ಫ್ರೀ ಆಗಿ ಸೀಟ್ ಸಿಗ್ತಾವ. ಇಲ್ಲಿ ಬಂದಂತ ಪಾಲಕರು ಅಥವಾ ತಮ್ಮ ಕ್ರೀಡಾಪಟುಗಳು, ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದ ಕೊಟ್ಟಂತ ಸರ್ಟಿಫಿಕೇಟ್, ಯಾವ್ದು ಸಣ್ಣ ಪುಟ್ಟ ಸಂಸ್ಥೆಯಿಂದ ಕೊಟ್ಟಂತಲ್ಲ. ಯಾಕಂದ್ರೆ ಈ ಕ್ರೀಡಾಪಟುಗಳು ಇದು ಸರಿಯಾಗಿ ಸದ್ಬುಡ ಪಡಿಸೋಬೇಕು. ಯಾಕಂದ್ರೆ ನಿಮ್ ನಾಳೆ ಮುಂದಿನ ಜೀವನದಲ್ಲಿ ಈ ಸರ್ಟಿಫಿಕೇಟ್ ಬಹಳ ಮಹತ್ವ ಇರ್ತದೆ, ಫಸ್ಟ್ ಸೆಕೆಂಡ್ ಥರ್ಡ್ ಆದವ್ರದ್ದು. ಯಾಕಂದ್ರೆ ನಿಮ್ ಕ್ರೀಡೆಯಲ್ಲಿ ಆಗ್ಲಿ ಅಥವಾ ಜವಾಬ್ನಲ್ಲಿ ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಜಾಬ್ ತಗೊಂಡಿದ್ದಾರೆ, ರೈಲ್ವೆ ಇಲಾಖೆ ಈಗ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲ ಸೀನಿಯರ್ಸ್ ಎಲ್ಲ ಅವ್ರು ಏನ್ ಖರ್ಚು ಪಟ್ಟಾರಂದ್ರೆ ಅವಾಗ ಏನು ಇಷ್ಟೆಲ್ಲ ಸವಲತ್ತು ಇರಲಿಲ್ಲ. ಮೊದಲು ನಾವೆಲ್ಲ ಸೈಕ್ಲಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಸೈಕಲ್ ಸಿಗ್ಬೇಕಾದ್ರೆ ಬಹಳ ಕಷ್ಟ ಇತ್ತು. ನಾವು ಎಲ್ಲಿಂದ ನ್ಯಾಷನಲ್ ಹೋದಾಗ ಯಾರೋ ಕಡೆ ಸೈಕಲ್ ತಗೊಂಡು ಬರ್ತಿದ್ವಿ. ಈಗ ನೀವು ಇಲ್ಲಿ ಮನೆವರೆಗೇನೆ ಬಂದು ಮುಟ್ಟುವಂತ ವ್ಯವಸ್ಥೆ ನಮ್ಮ ಕ್ರೀಡಾಪಟುಗಳು ಶ್ರೀಶೈಲ್ ನಾಡ್ ದಯವಿಟ್ಟು ಪ್ರಥಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ರಾಜಶೇಖರ್ ದೇವಾಡಿ ಸರ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದ್ವಿತೀಯ ಬಸವೇಶ್ವರ ಸಂಘಟಕರ ಶಾಲೆಯ ಕುವರ ಅವನು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಸನ್ಮಾನಿಸಲಿಕ್ಕೆ ನಾನು ವಿನಂತಿಯನ್ನ ಮಾಡಿಕೊಂಡು 10 ರಿಂದ 15 ಕಿಲೋಮೀಟರ್ ವೀರೇಶ್ ಬೆಳಗಲ್ಲಿ. ತೃತೀಯ ಸ್ಥಾನ ಚಿಕ್ಕೋಡಿಯ ವರಿಯರಿಂದ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ಅನ್ನ ಪಡೆದುಕೊಳ್ಳಲಿಕ್ಕೆ ವಿನಂತಿಯನ್ನ ಮಾಡಿಕೊಳ್ತಾ ಬಾಲಕಿಯರ ಪ್ರೌಢಶಾಲೆಯ ಕುವರಿ. ದ್ವಿತೀಯ ಸ್ಥಾನ ಪೂರ್ವಿ ಸಿದ್ದನ್ಗೋಳ್ ಚಿಕ್ಕೋಡಿಯ ಕುವರಿ. ದ್ವಿತೀಯ ಸ್ಥಾನವನ್ನ ಕೌಶಲ್ಯ ರಾಮ್ಗೋನ್ ಬಾಗಲಕೋಟದ ಕುವರಿ. ಕೌಶಲ್ಯ ಬಹುಮಾನವನ್ನ ವಿತರಣೆ ಮಾಡಿದ ಗಣ್ಯರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ವೇದಿಕೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಮುಂದಿನ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.